ಸೂರ್ಯಕಾಂತಿ. ಹಲೋ ಅಮ್ಮ, ನಾನು. ಏನಾಯ್ತು? ಮುಗೀತು ಶರಣನ ಕತೆ. ಪೊಲೀಸ್ನವರು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಹೆಂಡತಿ ಬದುಕಿರೋವಾಗಲೇ ಮತ್ತೊಂದು ಮದುವೆ ಮಾಡೋ ಕೋರ್ಟ್ ಅಂತ ಅವನ ಮೇಲೆ ಕೇಸಿದೆ. ಗಂಗನಿಗೂ ತಾನು ಮಾಡಿದ ತಪ್ಪು ಏನು ಅಂತ ಅರ್ಥ ಆಗಿದೆ. ಈಗ ಎಲ್ಲಿದ್ದಾಳೆ ಅವಳು? ಅಲ್ಲೇ ಮದುವೆ ಆಫೀಸ್ ಹತ್ರ ಇದ್ದಾಳೆ. ಒಬ್ಬಳೇ ಏನಿಲ್ಲ, ಗಾಬರಿ ಆಗೋದೇನು ಬೇಡ. ನನ್ನ ಸ್ನೇಹಿತ ಹರೀಶ ಇದ್ದಾನೆ, ನನ್ನ ಜೊತೆಲಿ ಓದ್ತಾ ಇದ್ನಲ್ಲ. ನನಗೆ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಅವ್ನು ಕರ್ಕೊಂಬರ್ತೀನಿ. ಮುಂದೇನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರು. ಅದಕ್ಕೂ ಮುಂಚೆ ಆ ಸತ್ಯನಿಗೆ ಒಂದು ಪಾಠ ಕಲಿಸ್ಬೇಕು. ಇದಕ್ಕೆಲ್ಲ ಅವನೇ ಕಾರಣ. ಹೌದು ಪುಟ್ಟಣ್ಣ, ಈ ಸಲ ಅವನ್ನ ಸುಮ್ಮನೆ ಬಿಡಬಾರ್ದು. ಸುಮ್ಮನೆ ಬಿಡೋದಲ್ಲ, ಯಾವತ್ತೂ ಮರಿಬಾರ್ದು ಅಂತ ಪಾಠ ಕಲಿಸ್ತೇನೆ. ನೋಡ್ತಾ ಇರಿ. ಸರಿ. ನನ್ನ ಹುಡುಗಂಗೆ ಯಾರು ಬೇಜಾರು ಮಾಡಿದ್ರು ಅಂತ ತಿಳ್ಕೊಳ್ಳೋ ಆಸಕ್ತಿ ನನ್ಗಿರಲ್ವಾ? ಅಷ್ಟು ದೂರ ಆಗ್ಬಿಟ್ನ ನಾನು ನಿಮ್ಗೆ? ಅಯ್ಯೋ, ದೂರ ಅಂತ ನಾನೇನು ಹೇಳಿದೆ ನೋಡು. ಇದೆಲ್ಲ ನಿನಗೆ ಯಾಕೆ ಅಂತ ಹೇಳಿದೆ ಅಷ್ಟೇ. ಗಂಡಸರ ವ್ಯವಹಾರ ಇದು. ನೋಡಿ, ಹಾಗೆಲ್ಲ ಮಾತಾಡಬೇಡಿ. ನಿಮ್ಮ ವ್ಯವಹಾರ ಏನು ಅಂತ ನಾನು ತಿಳ್ಕೋಬೇಕು. ನಾನು ಎಲ್ಲರೂ ಹಾಗಲ್ಲ, ನನಗೆಲ್ಲ ಗೊತ್ತಾಗಬೇಕು. ಹೇಳಿ, ಯಾರು ಫೋನ್ ಮಾಡಿದ್ದು? ಹೇಳಿದ್ನಲ್ಲ, ಯಾರೋ ಹಳೆ ಫ್ರೆಂಡು. ಅಲ್ಲ, ಇತ್ತೀಚಿನ ಫ್ರೆಂಡು ಅಂತ. ಅದ್ಯಾವುದೋ ಹುಡುಗಿ ವಿಷಯ ಕೇಳ್ತಿದ್ದ? ಅದು ಅವನು ಯಾರನ್ನೋ ನೋಡ್ಬೇಕಂತೆ. ಮತ್ತೆ ನೀವು ಮನೆ ಹತ್ರ ಬಾ ಅಂತಿದ್ರಿ? ಅದೇ, ಅವ್ರ ಜೊತೆ ಮಾತಾಡೋದಕ್ಕೆ ಮನೆ ಹತ್ರ ಬಾ ಅಂದೆ ಅಷ್ಟೇ. ಸರಿ ಬಿಡಿ. ನಿನ್ಗೆ ಯಾಕಮ್ಮ ಬೇಕಿತ್ತು ಈ ರಗಳೆ ಎಲ್ಲ? ಮದುವೆ ಆಗಿದ್ರೆ ಆಗು ಅಂತ ನಾನು ಆವತ್ತೇ ಹೇಳಿರ್ಲಿಲ್ಲ. ಅದು ಹೇಗಾಗುತ್ತೆ? ನನ್ನ ಗಂಡನ ಜೊತೆಲಿ ನೀವು ಹೆಂಗ್ರಿ ಮದುವೆ ಮಾಡ್ತೀರಾ? ಸುಮ್ಮನೆರಮ್ಮ. ನಿನ್ನ ಗಂಡ ಆಗಿದ್ರೆ ಹದ್ದು ಬಸ್ನಲ್ಲಿ ಇಟ್ಕೋಬೇಕಾಗಿತ್ತು. ಇನ್ನೊಂದು ಹೆಂಗಸಿನಿಂದ ಹೋಗೋದಕ್ಕೆ ಯಾಕೆ ಬಿಟ್ಟೆ? ಈಗ ಬಂದ್ಬಿಟ್ಟೆ ಜಗಳ ಆಡೋದಕ್ಕೆ. ಇದೇನ್ರಿ ಹೀಗಾಡ್ತೀರಾ? ನನ್ನ ಗಂಡನ್ನ ಈ ಹೆಂಗ್ಸು ಬುಟ್ಟಿಗೆ ಹಾಕೊಂಡಿದ್ದಾಳೆ. ಹೆಂಗಸು ಅಂತೆಲ್ಲ ಮಾತಾಡೋದು ನಾನು ಸುಮ್ಮನೆ ಇರೋದಿಲ್ಲ. ಇವಳು ನನ್ನ ತಂಗಿ. ಇವಳು ಶರಣನ್ ಇಷ್ಟಪಟ್ಟಿದ್ದಾಳೆ, ಮದುವೆ ಆಗ್ಬೇಕು ಅಂತಿದ್ದಾಳೆ. ಆಗ್ಲಿ, ಏನೀಗ? ನೋಡಿ ಸ್ವಾಮಿ, ಈ ಮದುವೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಈ ಹೆಂಗಸು ಶರಣ ನನ್ನ ಗಂಡ ಅನ್ನೋದಕ್ಕೆ ಸಾಕ್ಷಿ ತಂದಿದ್ದಾಳೆ. ಜೊತೆಗೆ ಪೊಲೀಸ್ನವರು ಕರ್ಕೊಂಡ್ ಬಂದಿದ್ದಾಳೆ. ಈ ಮದುವೆ ರಿಜಿಸ್ಟರ್ ಆಗಿ ಸಾಧ್ಯ ಇಲ್ಲ ಸ್ವಾಮಿ. ನಿಮ್ಮ ರಿಜಿಸ್ಟರ್ ಮದುವೆ ಆಗದೇ ಇದ್ರೆ ಇವ್ರ ಬಾಳೆನ ಹಾಳಾಗಿ ಹೋಗಲ್ಲ. ಇವಳ ಅಣ್ಣ ನಾನು ಇನ್ನೂ ಜೀವಂತವಾಗಿದ್ದೀನಿ. ಯಾವ್ದಾದ್ರು ದೇವಸ್ಥಾನದಲ್ಲಿ ಕರ್ಕೊಂಡು ತಾಳಿ ಕಟ್ಟಿಸ್ತೀನಿ. ಹೀಗಾಗಿರುತ್ತೆ ಸಾಕು. ಮದ್ವೆನೂ ಬೇಡ, ಏನು ಬೇಡ. ಗಂಡನ್ನ ಹದ್ದು ಬಸ್ನಲ್ಲಿ ಇಟ್ಕೊಳ್ಳೋದಕ್ಕೆ ಸುಮಾರು ದಾರಿಗಳಿದೆ. ಅದನ್ನ ಹುಡುಕು. ಕಂಪ್ಲೇಂಟ್ ಕೊಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಸುಮ್ಮನೆ ಕಂಪ್ಲೇಂಟ್ ವಾಪಸ್ ತಗೋ. ಏನೋ ಸರಿ, ಒಪ್ಪಿದಾರಲ್ಲ, ಬಿಡಿ ಕೈಯೇ. ಇನ್ನೊಂದ್ಸಲ ತಪ್ಪು ಮಾಡಿದ್ರೆ ನಾಳೆ ಕರ್ಕೊಂಡ್ಬರ್ತೀನಿ. ನೀವ್ ಹೇಳಿದ್ಮೇಲೆ ಮುಗಿತು ಬಿಡಿ ಸರ್, ನಂದಿನೇನಿದೆ. ಆದ್ರೂ ಇವನ್ನ ಒಳಕಾಗಿ ರುಬ್ಬೇಕಿದ್ರೆ ನನಗೆ ಸಂತೋಷ ಆಗ್ತಾ ಇತ್ತು. ಆಯ್ತು, ಹೊರಡಿ. ಮತ್ತೆ ಸಿಗೋ, ಮಾಡ್ತೀನಿ ಇಲ್ಲಿ ಅಂದ್ರೆ. ಮತ್ತೆ ಗಂಗಾ ಅಂತ ತರಲೆ ಮಾಡಿದ್ರೆ ಈ ಹೆಂಗಸಿನ ಕೊಲೆ ಆಗುತ್ತೆ. ಎರಡನೇ ಮದುವೆ ಮಾಡ್ಕೊಳ್ಳೋದಕ್ಕೆ ಅಡ್ಡಿಪಡಿಸಿದ್ರು ಅಂತ ಶರಣ ಕೊಲೆ ಮಾಡದ ಅಂತ ನಾನು ಕಂಪ್ಲೇಂಟ್. ಅದನ್ನ ಪೊಲೀಸ್ನವರು ನಂಬೋದಕ್ಕೆ ಇವತ್ತಿನ ಘಟನೆ ಬೇಜಾರು. ನೀವು ರೇಣುಕಮ್ಮನವ್ರ ಸೊಸೆ ಕಾಂತಿ ಅಲ್ವಾ? ಹೌದು. ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನ್ ರೀ ಗುರು, ಅಮ್ಮನವ್ರ ದೇವಸ್ಥಾನದ ಟೀ ಅಂಗಡಿ ಇಟ್ಕೊಂಡಿದ್ದೀನಲ್ಲ. ಹೌದಾ? ನಿಮ್ಮನ್ನ ನೋಡಿದ್ ನೆನ್ಪು ನನಗಿಲ್ಲ. ಹೌದಾ? ನಾನು ನಿಮ್ಮ ಹತ್ರ ಮಾತಾಡಿಲ್ಲ, ಮುಖ ಪರಿಚಯ ಇತ್ತು. ನೀವೇನಿಲ್ಲಿ? ಹೀಗೆ ನಮ್ಮೂರಿಗೆ ಬಂದಿದ್ದೆ. ಅಲ್ರಿ, ನಿಮ್ ಗಂಡನ ಮನೇಲಿ ಅಷ್ಟೆಲ್ಲ ಆಗ್ತಿರ್ಬೇಕಾದ್ರೆ ನೀವ್ ಇಲ್ಲಿದ್ದೀರಲ್ಲ. ನಮ್ಮನೇಲಿ ಏನಾಗಿದೆ ಅಣ್ಣ? ಓ, ನಿಮ್ಗಿನ್ನೂ ವಿಷಯ ಗೊತ್ತಿಲ್ವಾ? ನಿಮ್ಮ ಮನೇಲಿ ದೊಡ್ಡ ಗಲಾಟೆನೇ ಆಗಿದೆ. ಸತ್ಯಣ್ಣ ಅವರು ಹಾಸ್ಪಿಟಲ್ ಇದ್ದಾರೆ.